ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಧುಸೂದನ್. ನೋಡಿ, ಇವತ್ತು ನಿಮಗೆಲ್ಲರಿಗೂ ಈ ವಿಡಿಯೋ ಮಾಡುವಂಥ ಮುಖ್ಯ ಉದ್ದೇಶ, ನಾವು ದಿನನಿತ್ಯದಲ್ಲಿ ಮೊಬೈಲ್ ಬಳಸ್ತೀವಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಮೊಬೈಲ್ ಯೂಸ್ ಮಾಡ್ತೀರಾ. ಸೊ ಮೊಬೈಲ್ ಯೂಸ್ ಮಾಡೋದ್ರಿಂದ, ಮೊಬೈಲ್ ನಿಮ್ಮ ಹತ್ತಿರದಲ್ಲಿ ಇರೋದ್ರಿಂದ ನಿಮ್ಮ ಎನರ್ಜಿ ಲೆವೆಲ್ಸ್ ಎಷ್ಟು ಡೌನ್ ಆಗುತ್ತೆ, ಅದು ಎಷ್ಟು ನಿಮ್ಮ ಎನರ್ಜಿನ ಹೀರ್ಕೊಳ್ಳುತ್ತೆ ತನ್ನ ರೇಡಿಯೇಷನ್ಸ್ಗಳಿಂದ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ತೋರಿಸ್ಬೇಕಂತ ಪ್ರಯತ್ನ ಮಾಡ್ತಾಯಿದ್ವಿ. ಎಸ್, ನಮಸ್ಕಾರ ಉಮೇಶ್ ಅವರೇ. ನಮಸ್ಕಾರ. ಓಕೆ, ಸೊ ಈಗ ನಿಮ್ಮ ಬಲಗೈಯನ್ನು ಹಿಂಗೆ ಸ್ಟ್ರೇಟಾಗಿ ಇಟ್ಕೊಳ್ಳಿ. ಎಷ್ಟಾಗುತ್ತೆ ಅಷ್ಟು ಗಟ್ಟಿಯಾಗಿ ಇಟ್ಕೊಳ್ಳಿ. ನಾನು ಜಸ್ಟ್ ಈ ನನ್ನ ಎರಡು ಬಳ್ಳಿಂದ ಇದನ್ನು ಕೆಳಗೆ ಬಗ್ಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅವ್ರು ಅದನ್ನು ರೆಸಿಸ್ಟ್ ಮಾಡ್ತಾರೆ, ಅದನ್ನು ಅವರು ತಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡ್ರಿ ಏನಾಗುತ್ತೆ ಅಂತ. ಓಕೆ, ನೋಡಿ, ಎರಡು ಬಳ್ಳಿಂದ ನಾನು ಇದನ್ನ ಇಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ಜೈ ಶ್ರೀರಾಮ್. ಅಷ್ಟು ಸುಲಭವಾಗಿ ಇಳಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ನಿಮಗೆ ತಿಳಿಸೋದೇನಂತಂದರೆ, ಮೊಬೈಲ್ ನಮ್ಮ ದೇಹದ ಹತ್ತಿರದಲ್ಲಿರೋದ್ರಿಂದ ನಮ್ಮ ಶರೀರದ ಎನರ್ಜಿ ಎಷ್ಟು ಲಾಸ್ ಆಗುತ್ತೆ ಅಂತ ಎಷ್ಟು ಉದಾಹರಣೆ ತೋರಿಸ್ತೀವಿ. ಅಂದರೆ ಅದರ ರೇಡಿಯೇಷನ್ಸಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ. ಉಮೇಶ್ ಅವರೇ, ಜೋಬಲ್ ಮೊಬೈಲ್ ಇದೆಯಾ? ಇಲ್ಲಲ್ಲ? ನೋಡಿ, ಈಗ ಮೊಬೈಲ್ ಇವ್ರ ಕೈಲಿ ಕೊಡ್ತಾ ಇದ್ದೀನಿ. ಓಕೆ, ಈಗ ಮೊಬೈಲ್ ಇಟ್ಕೊಂಡಿದ್ದೀರಾ, ಕೈ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಎಷ್ಟಾಗತ್ತೆ ಅಷ್ಟು, ನಿಮ್ಗೆ ಇನ್ನೂ ಎಷ್ಟು ಎನರ್ಜಿ ಇದೆ ಅಷ್ಟು ಎನರ್ಜಿ ಹಾಕ್ಬಿಟ್ಟು ಆ ಕೈನ ತಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಈಗ ಮೊದಲು ನಾನು ಬರೀ ಎರಡೇ ಬಳ್ಳ ಯೂಸ್ ಮಾಡಿದ್ದೆ, ಈಗ ಜಸ್ಟ್ ಒಂದೇ ಬಳ್ಳಿ ಯೂಸ್ ಮಾಡ್ತೀನಿ. ಅವ್ರ ಎಷ್ಟಾಗತ್ತೆ ಅಷ್ಟು ಶಕ್ತಿ ಹಾಕಲಿ ಅವರು. ಉಮೇಶ್ ಅವರೇ, ಹಾಕಿ ನಿಮ್ಮ ಫುಲ್ ಶಕ್ತಿ. ನೋಡಿ, ಒಂದೇ ಬಳ್ಳು ಎಷ್ಟು ಸುಲಭವಾಗಿ ಇದು ಪ್ರಯತ್ನ ಮಾಡಿದ್ರೆ ಮಾಡಿ ಬೇಕಾರೆ. ಒಂದೇ ಬಳ್ಳು. ಸೊ ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂತಂದರೆ, ಮೊಬೈಲ್ ನಮ್ಮ ಶರೀರಕ್ಕೆ ಹತ್ತಿರದಲ್ಲಿರುವಾಗ ನಮ್ಮ ದೇಹದ ಎನರ್ಜಿ ತುಂಬ ಲಾಸ್ ಆಗುತ್ತೆ ಅದರ ರೇಡಿಯೇಷನ್ ಎಫೆಕ್ಟಿಂದ. ಸೊ ಇನ್ನೊಂದು ವಿಷಯ, ನೀವು ಅನಿಸಿರ್ಬೋದು ಕೈಯಲ್ಲಿ ಏನೋ ಹಿಡ್ಕೊಂಡಾಗ ಎನರ್ಜಿ ಕಮ್ಮಿ ಆಗ್ಬೋದು ಅಂತ. ಬೇಕಾದ್ರೆ ಕಲ್ಲನ್ನು ಬೇಕಾದ್ರೆ ಇಟ್ಕೊಳ್ಳಿ. ಅವರು ಕಲ್ಲು ಇಟ್ಕೊಂಡಿದ್ದೀರಾ, ಮತ್ತೆ ಸ್ಟ್ರೆಂತ್ ಹಾಕಿ ಡಿಫ್ರೆನ್ಸ್ ನೋಡ್ಬೋದು. ಮೊಬೈಲ್ ಇಲ್ಲ, ಕಲ್ಲಿದೆ. ನೋಡಿ, ಇಳಿಸೋದಷ್ಟು ಸುಲಭವಿಲ್ಲ. ಬಟ್ ಅದೇ ಮೊಬೈಲ್ ಕೈಯಲ್ಲಿ ಬಂತು ಅಂತಂದರೆ ಇನ್ನೊಂದ್ಸಲ ನೋಡ್ಕೊಂಬಿಡಿ. ಒಂದೇ ಬಳ್ಳು ಹಾಕಿ, ಶಕ್ತಿ ಫುಲ್ ಹಾಕಿ. ಓಕೆ, ಒಂದೇ ಬಳ್ಳು ಎಷ್ಟು ಸುಲಭವಾಗಿ ಬಂದುಬಿಡುತ್ತೆ. ಸೊ ಸುಮಾರು ಜನ ಎಲ್ಲರೂ ಮೊಬೈಲನ್ನು ನಮ್ಮ ಜೋಬಲ್ಲಿ ಇಟ್ಕೊಂಡಿರ್ತೀವಿ ಎಡಭಾಗದಲ್ಲಿ. ಅಲ್ಲಿ ಹೃದಯ ತುಂಬ ಹತ್ತಿರದಲ್ಲಿರುತ್ತೆ. ಈ ಹೃದಯಕ್ಕೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಯೋಚನೆ ಮಾಡಿ. ಸುಮಾರು ಜನ ಕಿವಿಯಲ್ಲಿ ಇಯರ್ಫೋನ್ಸ್ ಆಗಲಿ, ಇಯರ್ಪ್ಯಾಡ್ಸ್ ಆಗಲಿ ಸತತವಾಗಿ ಕಂಟಿನ್ಯೂಸ್ ಆಗಿ ಇಟ್ಕೊಂಡಿರ್ತೀರ. ಸೊ ಕಿವಿ ಪರಿಸ್ಥಿತಿ ಏನಾಗ್ಬೋದು, ನಮ್ಮ ದೇಹದ ಪರಿಸ್ಥಿತಿ ಏನಾಗ್ಬೋದು. ನೀವು ದಿನ ತಿಂದು ಎನರ್ಜಿ ಎಷ್ಟು ರೆಡಿ ಮಾಡ್ಕೊಂಡಿರ್ತೀರ, ಆ ಎನರ್ಜಿನ ಎಷ್ಟು ಸುಲಭವಾಗಿ ಅದು ತೆಗೆದಾಕ್ಬಿಡ್ತಾ ಇದೆ. ನೀವು ವಿಚಾರ ಮಾಡಿ. ಅದೇ ಹಾಗೆ ಈ ಡೆಮೋನ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಅಸಲಿ ವಿಷಯ ನಿಮಗೂ ಗೊತ್ತಾಗುತ್ತೆ. ನಮಸ್ಕಾರ.